ಊಟ ಆದ್ಮೇಲೆ ಮಾತಾಡೋದು ಕಷ್ಟ, ಮಾತಾಡೋದಕ್ಕಿಂತ ಕೇಳೋದು ಕಷ್ಟ. ನಾನೇನು ಮಾತಾಡೋದು? ನಾನು ಅಂದ್ಕೊಂಡದ್ದು ಹೀಗೆ, ಯಾವತ್ತು ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗತ್ತೆ ಅವತ್ತೇ ನಾವು ಟೀಚರ್ ಆಗಿಬಿಟ್ಟಿದ್ದೀವಿ ಅಲ್ವಾ? ನಮ್ಮ ಗಂಡಸರಿಗಂತೂ ನೈಟ್ಹುಡ್ ಬಂದುಬಿಡುತ್ತೆ ಒಂದೇ ದಿವಸ. ಇಂಗ್ಲೆಂಡಲ್ಲಿ ನೈಟ್ಹುಡ್ ಬರ್ಬೇಕಾದ್ರೆ ಬಹಳ ಕಷ್ಟ. ಆ ಕ್ವೀನ್ ತಂದು ತನ್ನ ಇದನ್ನು ಖಡ್ಗ ಇಟ್ಟು ರೈಸ್ ಸರ್ ಸೋ ಆ್ಯಂಡ್ ಸೋ ಅಂತಾರೆ. ನಮಗೇನಿಲ್ಲ, ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕ ದಿವಸ ಹುಡುಗಿಲ್ಲ ಸರ್ ಸರ್ ಅನ್ನೋಕ್ಕೆ ಶುರು ಮಾಡ್ತಾರೆ. ಅದು ನಂದು ಉದ್ದೇಶ ಇಷ್ಟೇ. ನಾನು ನೌಕರಿಗೆ ಸೇರಿಕೊಂಡಾಗ ಟೀಚರ್ ಆಗಿದ್ದವನು 25-30 ವರ್ಷ ಸರ್ವೀಸ್ ಆದಮೇಲೆ ರಿಟೈರ್ ಆಗುವಾಗೂ ಶಿಕ್ಷಕ ಅಂತ ರಿಟೈರ್ ಆದರೆ ಅದು ದೌರ್ಭಾಗ್ಯ. ಅದು ಶಿಕ್ಷಕ ಕೊನೆವರೆಗೂ ಶಿಕ್ಷಕನೇ ಅವನು. ಅದೊಂದು ಚೂರು ಎತ್ತರಕ್ಕೆ ಹೋಗ್ಬೇಕಲ್ಲ ಮೇಲೆ. ನಾನು ಬಂದಾಗ ಹೇಗಿದ್ದೆ ಹೋಗಾಗ ಹಾಗೆ ಇದ್ದೆ ಅಂದರೆ ಬದಲಾವಣೆ ಆಗಲಿಲ್ಲ ಅಂತಾಯ್ತು. ಏನು ಬದಲಾವಣೆ ಆಗಬೇಕು? ನಾನು ಹೇಳೋದು, ಇಟ್ ಇಸ್ ಎ ಜರ್ನಿ ಫ್ರಾಮ್ ಟೀಚರ್ ಟು ಗುರು. ಈ ಗುರು ಅನ್ನುವಂಥ ಪದ ಇಡೀ ಪ್ರಪಂಚದ ಸಾಹಿತ್ಯಕ್ಕೆ ಭಾರತ ಕೊಟ್ಟಂಥ ಕಾಣಿಕೆ. ಅದು ಗುರು ಅನ್ನೋ ಪದ ಕೊಟ್ಟದ್ದು ನಾವು. ಇಂಗ್ಲೀಷಲ್ಲೂ ಗುರು ಅಂತ ಬಳಸ್ಕೊಂಡ್ಬಿಡ್ತಾರೆ ಈಗೆಲ್ಲರೂ. ಗುರು ಅಂದರೆ ಏನು? ಹಾಗಾದರೆ ನಾನು ಏನಾಗಬೇಕು? ಸುಮ್ಮನೆ ಪ್ರಯತ್ನ ಮಾಡಿದ್ದೀನಿ ನಾನು. ಜರ್ನಿ ಹೇಗಿರಬೇಕು, ನಮ್ಮ ಪ್ರವಾಸ ಹೇಗಿರಬೇಕು, ಏನಾದರೂ ನಾವು ಅದ್ರಾಗ ಆಗ್ತೀವಿ. ಇದು ಒಂದೇ ಸಾಲು ಸಾಕು ನಮಗೆ. ಎ ಟೀಚರ್ ಟೀಚಸ್ ಬಟ್ ದ ಗುರು ಚೇಂಜಸ್ ಲೈಫ್. ಜೀವನವನ್ನು ಬದಲಾಯಿಸ್ಬಿಡ್ತೈತೆ ಗುರು ಬಂದರೆ. ಒಬ್ಬ ಹುಡುಗ ಹೋದ, ದೇವರಿದ್ದಾನ, ದೇವ್ರನ್ನ ಕಂಡಿದ್ದೀರಾ, ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳ್ತಾ ಇದ್ದ. ಕುತೂಹಲಿ ಆದಂಥ ಬುದ್ಧಿವಂತ ತರುಣ. ಎಲ್ಲರೂ ಇದ್ರು ದೇವ್ರನ್ನ ಕಂಡಿಲ್ಲಪ್ಪ ನಾವು ಅಂದರು. ಒಂದ್ಸಲ ದಕ್ಷಿಣೇಶ್ವರಕ್ಕೆ ಹೋದ. ಆ ಕಾಳಿದೇವಿ ಪೂಜೆ ಮಾಡುವಂಥ ಪೂಜಾರಿಯನ್ನು ಕೇಳಿದ, ದೇವ್ರನ್ನ ಕಂಡಿದ್ದೀರಾ ಅಂತ ಕೇಳ್ದ. ಯಾರೂ ಕೊಡದೇ ಇದ್ದ ಉತ್ತರ ಆತ ಕೊಟ್ಟ. ದೇವ್ರನ್ನ ನೋಡಿದ್ದೇನಪ್ಪ, ನಿನ್ನನ್ನು ಎಷ್ಟು ಸ್ಪಷ್ಟವಾಗಿ ನೋಡ್ತೀರೋ ಅಷ್ಟೇ ಸ್ಪಷ್ಟವಾಗಿ ಅವ್ನು ನೋಡ್ತಾ ಇದ್ದೇನೆ ಅಂದರು. ಆಶ್ಚರ್ಯ ಆಯ್ತು ಅವನಿಗೆ. ಅವತ್ತಿಂದ ಅವ್ರ ಶಿಷ್ಯ ಆದ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ವೆನ್ ದಿ ವೆಸ್ಟರ್ನ್ ಎಜುಕೇಟೆಡ್ ಯಂಗ್ ಮ್ಯಾನ್ ಆಫ್ ಕಲ್ಕತ್ತಾ fell down at the feet of an illiterate monk in Dakshineshwara temple, renaissance of India happened ಅಂತ. ಭಾರತದ ಪುನರುತ್ಥಾನ ಆದದ್ದು ಆ ಕ್ಷಣಕ್ಕೆ. ಒಬ್ಬ ಚಂದ ಓದ್ಕೊಂಡಂಥ ಹುಡುಗ ಹೋಗಿ ಅಂಥ ಒಬ್ಬ ಪೂಜಾರಿ ಕಾಲಿಗೆ ಬಿದ್ದು ನಿಮ್ಮ ಶಿಷ್ಯ ಆಗ್ತೇನೆ ಒಪ್ಕೊಂಡಲ್ಲ, ಅವತ್ತೇ ಭಾರತದ ಪುನರುದ್ಧಾರ ಆದದ್ದು. ವಿವೇಕಾನಂದರು ಅವಾಗ ಹೇಳ್ತಾರೆ, ನೀವು ಗಮನಿಸಬೇಕು, ವಿವೇಕಾನಂದ ಲೆಕ್ಚರ್ ಎಲ್ಲೇ ಕೇಳಿದ್ರು ಕೂಡ, ಓದಿದ್ರು ಕೂಡ ಎಲ್ಲೂ ಶ್ರೀ ರಾಮಕೃಷ್ಣ ಅಂತ ಬಳಸೋಲ್ಲ. ಮೈ ಮಾಸ್ಟರ್, ಮೈ ಮಾಸ್ಟರ್. ಅಮೆರಿಕದಲ್ಲಿ ಅಷ್ಟೊಂದು ಪಾಠ ಮಾಡಿದ ಕೇಳಿದ್ರಂತೆ, ಬರೀ ಮಾಸ್ಟರ್ ಮಾಸ್ಟರ್ ಅಂತೀರಿ, ಅವ್ರ ಹೆಸರೇ ಹೇಳಲ್ಲ ಅಂತ. ವಿವೇಕಾನಂದರು ಎಷ್ಟು ಗೌರವದಿಂದ ಹೇಳ್ತಾರೆ ಅಂದರೆ, ಅಂಥ ದೊಡ್ಡ ಗುರುವಿನ ಮಾತನ್ನ ಹೆಸರನ್ನ ನನ್ನ ನಾಲ್ಗೆ ಮೇಲೆ ಹ್ಯಾಕ್ ತಗೊಂಡ್ಬರಲಿ ನಾನು. ದ್ಯಾಟ್ ಇಸ್ ಎ ಜೀನಿಯಸ್. ಅಂದರೆ ಆ ಗುರು ಯಾವ ಮಟ್ಟದವ್ರು ಇರಬೇಕು ಅಂತ. ನಾವು ಆ ಗುರು ಆಗ್ಲಿಕ್ಕಿಲ್ಲ, ಆ ಗುರುವಿನ ಹಾದಿಯಲ್ಲಾದರೂ ಹೋಗ್ಬೇಕಲ್ಲ. ಅದಕ್ಕೊಂದು ಸಣ್ಣ ಚಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಗುರು ಪರಂಪರೆ ನಮ್ಮ ಭಾರತಕ್ಕೆ ಕಾಮನ್ ಆದದ್ದು ಅಷ್ಟೇ ಅಲ್ಲ, ಜಗತ್ತಿಗೆ ಇದ್ದದ್ದು. ನಾವು ಗುರು ಪರಂಪರೆಯಿಂದ ದಾಖಲೆ ಮಾಡ್ತೀವಿ, ಬೇರೆ ಕಡೆ ಮಾಡಲಿಕ್ಕಿಲ್ಲ. ನೋಡಿ, ಅವತ್ತಿಂದ ನಾನು ವಿಶ್ವಾಮಿತ್ರ ರಾಮಂದು ಫಸ್ಟ್ ಹಾಕ್ತೀನಿ ಯಾವಾಗಲೂ. 9600 ವರ್ಷಗಳಿಂದ ಆದದ್ದು ರಾಮಾಯಣ ಅಂತ ಹೇಳ್ತಾರೆ. ವಿಶ್ವಾಮಿತ್ರ ಎಂಥ ಅಮೇಝಿಂಗ್ ಗುರು ಅಲ್ವಾ. ನನಗೆ ತುಂಬ ಕಾಡ್ತಿತ್ತು ವಿಶ್ವಾಮಿತ್ರರ ಬಗ್ಗೆ. ವಿಶ್ವಾಮಿತ್ರ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಜನ. ಅವನೇನ್ರಿ ವಶಿಷ್ಠರ ಮಕ್ಕಳನ್ನ ಕೊಂದು ಹಾಕಿದ. ಎಂಥ ಮನುಷ್ಯ. ನೀವು ರಾಮಾಯಣ ಓದಬೇಕು, ಬಾಲಕಾಂಡದಲ್ಲೇ ಬರ್ತದೆ ಅದು. ವಿಶ್ವಾಮಿತ್ರ ಬರೋದು ಹೇಗೆ, ಎಷ್ಟು ಆಕಸ್ಮಿಕವಾಗಿ ರಾಮಾಯಣದಲ್ಲಿ ಬರ್ತಾರೋ ಅಷ್ಟೇ ಆಕಸ್ಮಿಕವಾಗಿ ಹೋಗ್ಬಿಡ್ತಾರೆ. ನಾನು ಯಜ್ಞ ಮಾಡ್ತಾ ಇದ್ದೀನಿ, ತಾಟಕಿ ತೊಂದರೆ ಇದೆ, ನಿಮ್ಮ ಮಗನ ಕಳಿಸ್ಕೊಡು ಅಂತ ಕೇಳ್ತಾರೆ ದಶರಥನಿಗೆ. ಮನಸ್ಸಿಲ್ಲದ ಮನುಷ್ಯನ ಕಳಿಸ್ತಾನವನು. ದಾರಿಯಲ್ಲಿ ಗಾಯತ್ರಿ ಮಂತ್ರ ಕೊಡ್ತಾರೆ, ತಮಗಿರುವಂಥ ಎಲ್ಲ ಶಸ್ತ್ರಗಳನ್ನು ಕೊಡ್ತಾರೆ ಅವನಿಗೆ. ತಾಟಕಿಯನ್ನು ಕೊಲ್ಲಿಸ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ, ತಾಟಕಿಯನ್ನು ಕೊಲ್ಲೋ ಶಕ್ತಿ ವಿಶ್ವಾಮಿತ್ರರಿಗೂ ಇತ್ತು. ಆ ಕ್ಷತ್ರಿಯ, ಎಲ್ಲ ಅಸ್ತ್ರಗಳು ಅವ್ರ ಕಡೆ ಇತ್ತು. ಯಾಕೆ ಮಾಡಿದ್ರು? ಇದು ಒಂದು ಮಾತು ಹೇಳ್ಬಿಡ್ತೀನಿ, ಅಷ್ಟು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದ್ರ ಬಗ್ಗೆ ರಾಮಾಯಣ ಹೇಳೋ ಕಾರಣ ಇಲ್ಲ. ವಿಶ್ವಾಮಿತ್ರದೊಂದು ಬಹುದೊಡ್ಡ ಸ್ಥಾನ ಯಾಕೆ ಅಂದರೆ, ಅವರು ವಿಚಾರ ಮಾಡಿದರು, ಆಗಿರುವಂಥ ಅವತಾರ ಯಾರಿದ್ರು ಅವಾಗ? ಪರಶುರಾಮ ಅವತಾರ ಇತ್ತು ಅವಾಗ. ಪರಶುರಾಮ ಅವತಾರ ಕ್ರೌರ್ಯದ ಬಾದರಿ ಅದು. ಕೊಡ್ಲಿ ಹಿಡ್ಕೊಂಡು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನು ಕೊಂದು ಹಾಕ್ತೀನಿ ಅಂತ ರಕ್ತದ ಕಾಲುವೆ ಹರಿಸಿದಂಥ ಪರಶುರಾಮರು ಅವತಾರ ಆಗಿದ್ರು. ವಿಶ್ವಾಮಿತ್ರ ಹೇಳಿದರು, ಇನ್ಮೇಲೆ ಉಗ್ರವಾದ ಅವತಾರ ಬೇಡ, ಅದು ರಿಪ್ಲೇಸ್ ಮಾಡಿ ಒಂದು ಸೌಮ್ಯದ ಅವತಾರ ತರಬೇಕು ನಾನು.
ರಿಪ್ಲೇಸ್ ಎ ವೈಲೆಂಟ್ ಮಾಡೆಲ್ ಬೈ ನೋಬಲ್ ಮಾಡೆಲ್, ಪೀಸ್ಫುಲ್ ಮಾಡೆಲ್. ಯಾರನ್ನು ತರಬೇಕು? ವಿಶ್ವಾಮಿತ್ರಂಥ ಗುರುಗಳಿಂದ ಮಾತ್ರ ಸಾಧ್ಯ ಅದು. ರಾಮನ್ ಗುರುಸಿದ್ರು ಈ ಹುಡುಗ ಆಗ್ಬೋದು. ಅವನ ಕಡೆಯಿಂದ ತಾಟಿಕೆಯನ್ನು ಕೊಡಿಸಿ 13 ವರ್ಷ ಹುಡುಗ ತಾಟಿಕೆಯನ್ನು ಕೊಂದಾಗ ಜಗತ್ತು ಬೆರಗಾಗೋಯ್ತು. ಏನ್ರಿ ಪುಟ್ಟ ಹುಡುಗ ಆ ತಾಟಿಕೆಯನ್ನು ಕೊಂದ್ಬಿಟ್ಟ ಅಂದ್ರೆ ವೀರ ಪುರುಷ ಅಂತಾಯ್ತು. ಮುಂದೆ ಕರ್ಕೊಂಡು ಹೋಗ್ತಾರೆ, ಗೌತಮಾಶ್ರಮಕ್ಕೆ ಹೋಗ್ತಾರೆ. ಆ ಗೌತಮನ ಹಲ್ಲೆ ಕತೆ ಗೊತ್ತು ನಿಮಗೆ. ನಾವು ಭಾಳ ಕಡೆ ಕತೆ ಕೇಳ್ತೀವಿ, ವಾಲ್ಮೀಕಿ ರಾಮಾಯಣದಲ್ಲಿ ಇರೋದೇ ಬೇರೆ. ನಾವೇನು ಮಾಡ್ತೀವಿ ಗೊತ್ತಾ? ರಾಮ ಹೋದ, ಅವನ ಕಾಲು ಮುಟ್ಟಿದ ತಕ್ಷಣ ಕಲ್ಲಾಗಿದ್ದಂಥ ಹಲ್ಲೆ ಹೆಣ್ಣಾದ್ಲು ಅಂತ. ವಾಲ್ಮೀಕಿ ರಾಮಾಯಣ ಹಂಗಲ್ಲ. ಅದು ವಾಲ್ಮೀಕಿಗಳು ಭಾಳ ಸೆನ್ಸಿಟಿವ್ ಮನುಷ್ಯ. ಎಷ್ಟು ಚಂದ ಬರೀತಾರೆ ಅಂದರೆ, ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಜೊತೆ ಹೋಗ್ತಾರೆ. ಇದು ಯಾವ ಆಶ್ರಮ ಅಂತ ಕೇಳ್ತಾನೆ ರಾಮ. ಇಷ್ಟು ಚೆನ್ನಾಗಿದೆ, ಯಾರೂ ಕಾಣಿಸಲ್ಲ ಅಂತ. ಈ ಹಲ್ಲೆ ಕತೆ ಹೇಳ್ತಾರೆ. ಆಕೆ ಅದೃಶ್ಯಳಾಗಿದ್ದಾಳಪ್ಪ ಗಂಡನ ಶಾಪದಿಂದ, ದಿನಗೋಸ್ಕರ ಕಾಯ್ತಾ ಇದ್ದಾಳೆ. ಶಾಪ ಕೊಟ್ಟಂತ ಗಂಡ ಕೂಡ ಹೇಳಿದ, ಮುಂದೆ ಒಂದು ದಿವಸ ಅಯೋಧ್ಯ ರಾಜಕುಮಾರ ಬರ್ತಾನೆ ರಾಮ, ಅವನಿಂದ ಉದ್ಧಾರ ಆಗ್ತದೆ ನಿನಗೆ, ಆಗ ನಾನು ಬರ್ತೀನಿ ಅಂತ ಹೇಳಿದ್ದ. ಕಾಯ್ತಾ ಇದ್ದಾಳೆ ಆಕೆ ಅಂತ. ಎಷ್ಟು ಚಂದ ವಾಲ್ಮೀಕಿಗಳ ಮಾತು. ಅಲ್ಲಿ ಬರ್ತಾಳೆ ಹಲ್ಲೆ, ಪಶ್ಚಾತ್ತಾಪ ದಗ್ಧಳಾಗಿ ಹೋಗಿದ್ದಾಳೆ. ರಾಮ ಏನು ಮಾಡ್ತಾನೆ ಗೊತ್ತೇನ್ರಿ? ಇದು ನನಗೇನೋ, ನನಗೂ ಮನಸ್ಸು ಸಮಾಧಾನ ಆಗ್ತಿರ್ಲಿಲ್ಲ. ಕಾಲು ಮುಟ್ಟೋದು, ಆಕೆ ಕಲ್ಲಾಗಿದ್ದು ಹೆಣ್ಣಾಗೋದು, ಕಾಲು ಮುಟ್ಟ ಯಾಕೆ ಮಾಡಬೇಕು? ರಾಮ ಮಾಡೋದು ಏನು ಮಾಡ್ತಾನೆ ಗೊತ್ತಾ? ವಾಲ್ಮೀಕಿ ರಾಮಾಯಣದಲ್ಲಿ ಅಹಲ್ಯೆ ನೋಡಿದ ತಕ್ಷಣ ಸೀದಾ ಹೋಗ್ತಾನೆ, ಆಕೆ ಕಾಲು ಮುಟ್ಟು ನಮಸ್ಕಾರ ಮಾಡ್ತಾನೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಅಹಲ್ಯೆ ಕಾಲು ಮುಟ್ಟೋದಿಲ್ಲ, ಅಹಲ್ಯೆ ಕಾಲು ಆತ ಮುಟ್ತಾನೆ. ಮುಟ್ಟು ಹೇಳ್ತಾನೆ, ನಾನು ಕೌಸಲ್ಯ ಕಾಲು ಮುಟ್ಟಿದಂಗೆ ಆಗತ್ತೆ ಅಂತಾನೆ. ಅಂದ್ರೆ ತಾಯಿ, ನೀನು ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ. ನೋಡಿ, ತಾನೂ ದೊಡ್ಡವನಾಗ್ತಾನೆ, ಆಕೆನೂ ದೊಡ್ಡವನನ್ನು ಮಾಡ್ತಾನೆ. ಈ ವಿಶ್ವಾಮಿತ್ರ ಅಲ್ಲಿಂದ ಜನಕ ರಾಜ್ಯಕ್ಕೆ ಹೋಗ್ತಾನೆ. ಏನು ಕಲ್ಪನೆ ಮಾಡೋದು ಹೇಳಿ? ಮೊದಲು ವೀರ ಪುರುಷ ಅಂತ ಹೇಳಿದ, ತಾಟಕೇನು ಕೊಂದವನು. ಎರಡನೇದು ಮಿಸ್ಟಿಕಲ್ ಮ್ಯಾನ್, ಮ್ಯಾಜಿಕಲ್ ಮ್ಯಾನ್, ಅಹಲ್ಯೋದ್ಧಾರ ಮಾಡಿಬಿಟ್ಟ. ಕಣ್ಣು ಮುಂದೆ ಮಾದರಿ ಕೊಡಬೇಕು. ಮುಂದೆ ಅಲ್ಲಿ ಹೋದಾಗ ಶಿವಧನುಸ್ಸಿದೆ, ದೊಡ್ಡದು. ವಾಲ್ಮೀಕಿ ಹೇಳೋ ಹಾಗೆ 5,000 ಜನ ತಳ್ಕೊಂಡು ಬರ್ತಾರಂತೆ ಅದನ್ನು, ಅದು ದೊಡ್ಡದು. ಅದನ್ನು ಹೋಗಿ ನೋಡ್ತಾನೆ, ಮುಟ್ತಾನೆ, ಎತ್ತಲ ಅಂತ ಕೇಳ್ತಾನೆ. ಜನಕರಾಜ ಹೇಳ್ತಾನೆ, ಎತ್ತೋಕ್ಕಾಗಲ್ಲಪ್ಪ, ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಹುಡುಗ ನೀನಿನ್ನೂ ಆಗಲ್ಲ ಅಂತ ಎತ್ತಿ ಬಿಡ್ತಾನೆ. ಅದನ್ನು ಮುರಿದ. ನೋಡಿ ಹೇಗಾಯ್ತು, ಪರಾಕ್ರಮಿ ಅಂತಾಯ್ತು. ಯಾರೂ ಮಾಡದಂಥ ಕೆಲಸ ರಾಮ ಮಾಡದ ಅಂದಾಗ ಅವತಾರ ಪುರುಷ. ಮದುವೆಯಾಗಿ ಹೊರಗೆ ಬರೋ ಹೊತ್ತಿಗೆ ಎದುರಿಗೆ ಪರಶುರಾಮರು ಬರ್ತಾರೆ. ಏನಪ್ಪ ಶಿವಧನುಸ್ಸು ಮುರಿದೆ ಅಂತ? ಹೌದಾ, ನನ್ನ ಕಡೆ ವೈಷ್ಣವ ಧನುಸ್ಸಿದೆ, ಮುರಿತಿ ಅದನ್ನ ಅಂತ ಕೇಳ್ತಾರೆ. ಕೊಡಿ ಅಂತ ಹೇಳ್ತಾನೆ, ತೊಗೊಂಡ್ಬಿಡ್ತಾನೆ. ಪರಶುರಾಮರಿಗೆ ಗೊತ್ತಾಯ್ತು, ನನ್ನ ಕೆಲಸ ಮುಗೀತಿ ಇವತ್ತಿಗೆ. ಇದು ಒಂದೇ ಕಡೆಗೆ 2 ಅವತಾರಗಳು ಮುಖಾಮುಖಿಯಾಗಿ ಬರುವಂಥದ್ದು, ರಾಮ ಅವತಾರ, ಪರಶುರಾಮ ಅವತಾರ. ಅಲ್ಲಿ ಹ್ಯಾಂಡಿಂಗ್ ಓವರ್ ಚಾರ್ಜ್ ಮುಗಿತಲ್ಲಿ. ಅಂದ್ರೆ ವಿಶ್ವಾಮಿತ್ರರು ಮಾಡಿದಂಥ ಕೆಲಸ ಎಂಥದ್ದು? ಬರೀ ರಾಮ ದೇವರು ಅಂತಲ್ಲ, ರಾಜಕುಮಾರ ಅಂತಲ್ಲ, ಒಬ್ಬ ಅವತಾರ ಪುರುಷನ ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ, ಬಹು ದೊಡ್ಡ ಕೆಲಸ ಗುರು ಮಾಡಿದ್ದು. ಅಂಥ ಗುರು ವಿಶ್ವಾಮಿತ್ರ, ಅಂಥ ಶಿಷ್ಯ ರಾಮ. ಮುಂದೆ ಹಾಗೆ ಪರಂಪರೆ ಕೃಷ್ಣ, ಅರ್ಜುನ ಇವರೆಲ್ಲ ಇದ್ದಾರೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು, ನಾವು ಶಿಕ್ಷಕರಾದವ್ರು ಎಲ್ಲರೂ ಓದಬೇಕಾದಂತ ಐತ್ರಿ ಉಪನಿಷತ್ತು. ನಾನು ಒಂದೇ ಮಾತು ಹೇಳೋದು, ನಾ ರಿಟೈರ್ ಆಗೋ ಹೊತ್ತಿಗೆ 25 ವರ್ಷನೋ 30 ವರ್ಷನೋ ಎಷ್ಟು ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾ ರಿಟೈರ್ ಆಗೋ ಹೊತ್ತಿಗೆ ಒಂದು 10 ಜನ ಮಕ್ಕಳಾದ್ರು, 10 ಜನ ಮಕ್ಕಳಾದ್ರು ನನ್ನ ಜೀವನ ಬದಲಾದದ್ದು ನಿಮ್ಮಿಂದ ಸರ್ ಅಂತ ಅನ್ನೋದಾದ್ರೆ ನನ್ನ ಮೇಷ್ಟ್ರ ಕೆಲಸ ಸಾರ್ಥಕ ಆಯ್ತು. ನೀವಾ ಗೊತ್ತಿಲ್ಲ ಸರ್, ನೀವು ಎಲ್ಲಿದ್ರು. ಸಾಮಾನ್ಯವಾಗಿ ಟೀಚರ್ ಹುಡುಗರ ಹೆಸರು ಮರ್ತು ಬಿಡ್ತೀವಿ ನಾವು. 16 ವರ್ಷ ಹುಡುಗರ ಹೆಸರು ಮರ್ತು ಹೋಗುತ್ತೆ ಮಕ್ಕಳದು. ಮಕ್ಕಳು ನಮ್ಮ ಹೆಸರು ಮರಿಬಾರ್ದು. ನೀವು ಇದ್ರ ಸರ್ ಅವಾಗ ಅಂದ್ರೆ ಒಂಥರ ಕಿರಿಕಿರಿ ಆಗುತ್ತೆ.